ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ನಾರ್ಮಲ್ ನಮ್ಮದು ಕೆಲಸ ಬಂದು ಕಣ ಎಲ್ಲ ಫುಲ್ಲೆಲ್ಲ ಭತ್ತ ಎಲ್ಲ ಫುಲ್ ಗುಂಜಾಡ್ಕೊಂಡು ಹೋಗಿತ್ತಲ್ವ, ಅದೆಲ್ಲ ಗುಡಿಸಿ ಎತ್ತಿ ನೀಟಾಗಿ ಚೀಲಕ್ಕೆ ಎತ್ತಿಡಬೇಕು ಅಂತ. ಏಕೆಂದರೆ ಮಳೆ ಸ್ವಲ್ಪ ಮೋಡ ಆಗಿತ್ತು. ನಾವು ಫಸ್ಟ್ ಬಂದು ಗುಡ್ಸೋಕ್ಕಿಂತ ಮುಂಚೆನೇ ಕೋಳಿಗಳೆಲ್ಲ ಬಂದು ಕಣದಲ್ಲಿ ಭತ್ತನ ಹಾಯ್ಕೋತಾ ಇದ್ವು. ಇನ್ನು ನೀಟಾಗಿ ಅದೇನು ಭತ್ತ ಎಲ್ಲ ಗುಡಿಸಿ ನೀಟಾಗಿ ಟಾರ್ಪಲೆಲ್ಲ ಮುಚ್ಚೋಣ ಅಂತ. ಏಕೆಂದರೆ ಮಳೆ ಬಂದರೆ ಫುಲ್ಲೆಲ್ಲ ನೆಂದೋಗ್ಬಿಡುತ್ತಲ್ವ ಭತ್ತ, ಮತ್ತು ಅಲ್ಲೇ ಮೊಳಕೆ ಬರುತ್ತೆ. ಇನ್ನೂ ಒಂದು ಸ್ವಲ್ಪ ಗದ್ದೆ ಉಳ್ಕೊಂಡಿದೆ, ಗದ್ದೆ ಹತ್ರನೇ ಅದೇನು ಉಳ್ಕೊಂಡಿದೆ ಅಲ್ಲ ಅದನ್ನು ನಾಳೆ ಅಥವಾ ನಾಡಿದ್ದು ಹೋಗಿ ಕಟ್ಟಿ ಎಲ್ಲ ತೊಗೊಂಡು ಬರಬೇಕು. ನೋಡಬೇಕು ಮಳೆ ಯಾವ ಥರ ಆಗುತ್ತೆ ಅಂತ. ಫುಲ್ಲು ಮಳೆ ಬರೋ ಥರನೇ ಇದೆ. ಇವತ್ತು ಏನು ಹೊರಗಡೆ ಹೋಗಲಿಲ್ಲ, ಏಕೆಂದರೆ ಮನೆ ಹತ್ರನೇ ಸ್ವಲ್ಪ ಕೆಲಸ ಇತ್ತು. ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ 1 ವೀಕಿಂದ ಹೊರಗಡೆನೇ ಹೋಗಿದ್ದರಿಂದ ನಾರ್ಮಲ್ ಬರೀ ಜಸ್ಟ್ ಕ್ಲೀನಿಂಗ್ ಆಗಿತ್ತು ಅಷ್ಟೇ. ಹಾಗಾಗಿ ಇನ್ನು ಕಣದ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಲಾಸ್ಟ್ ಒಂದು 3 to 4 ಡೇಸಿಂದ ಹೊರಗಡೆನೇ ಕೆಲಸ ಆಗಿತ್ತಲ್ವ, ಹಾಗಾಗಿ ಫೇಸೆಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಟ್ಯಾನ್ ರಿಮೂವಲ್ ಸ್ಕ್ರಬ್ಬರ್ನ ಮಾಡ್ಕೊಳ್ಳೋಣ ಅಂತ ನಾನು ಹೆಚ್ಚು ಯೂಸ್ ಮಾಡೋ ಅಂಥ ಒಂದು ಸ್ಕ್ರಬ್ಬರ್ ಇದು. ಅದಕ್ಕೆ ನಾನು ಯೂಸ್ ಮಾಡುವಂಥದ್ದು ಕಾಫಿ ಪೌಡರು. ಇದು ಕಾಫಿ ಪೌಡರ್ ನನಗೆ ಸ್ವಲ್ಪ ಸೂಟ್ ಆಗುತ್ತೆ ಮತ್ತು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬಂದು ಫಸ್ಟ್ ನಾನು ಮೊಸರನ್ನ ತಗೊಂಡಿದ್ದೀನಿ, ಮತ್ತು 1 ಸ್ಪೂನ್ ಮೊಸರು, 1 ಸ್ಪೂನ್ ಕಾಫಿ ಪೌಡರ್ ಮತ್ತು 1 ಸ್ಪೂನ್ ಸಕ್ಕರೆನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಮತ್ತು ಏನೇನು ಟ್ಯಾನ್ ಆಗಿದೆ ಅಂದರೆ ಕೈಗೆಲ್ಲನೂ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು, ಅದೇ ಥರ ನಾನು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಿಲ್ಲ, ಜಸ್ಟ್ ಸ್ಕ್ರಬ್ಬರ್ನ ಹಾಕಿ ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದೆ. ನಿಜವಾಗ್ಲೂ ಇದು ನನಗೆ ತುಂಬ ಸೂಟೇಬಲ್ ಅಂತಲೇ ಅನಿಸುತ್ತೆ. ಈ ಸ್ಕ್ರಬ್ಬರ್ ನಿಜವಾಗ್ಲೂ ಒಂದು ಫೇಸ್ ಟ್ಯಾನ್ ರಿಮೂವಲ್ಗೆ ಮತ್ತು ಒಂದು ಸ್ಕ್ರಬ್ಬಿಂಗ್ ವೈಟ್ ಹೆಡ್ಸ್ ಮತ್ತು ಡಾರ್ಕ್ ಹೆಡ್ಸ್ಗೆ ಅದಕ್ಕೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸ್ಕಿನ್ ಮಾಯ್ಶ್ಚರೈಸ್ ಆಗುತ್ತೆ ಮತ್ತು ಫುಲ್ ಸ್ಮೂತ್ ಆಗುತ್ತೆ. ಇದಕ್ಕೆ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್, ಮೊಸರು ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನು ನಾನು ಅದು ಕಾಫಿ ಪೌಡರ್ ಏನಿದೆ ಅದು ನ್ಯಾಚುರಲ್ ಆಗಿಯೇ ನಮ್ಮದು ಅಮ್ಮಮ್ಮ ಊರು ಬಂದು ಚಿಕ್ಕಮಂಗ್ಳೂರು ನಿಯರು, ಹಾಗಾಗಿ ಅಲ್ಲಿ ಕಾಫಿ ಬೆಳೆಯೋದ್ರಿಂದ ಅವರೇ ಕಾಫಿ ಪೌಡರ್ನ ಕೊಟ್ಟು ಕಳಿಸ್ತಾರೆ. ಅವ್ರದ್ದೇ ಏನು ಕಾಫಿ ಬೇಳೆ ಇದೆ ಅದನ್ನೇ ನೀಟಾಗಿ ಪುಡಿ ಮಾಡಿಸಿ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ನ್ಯಾಚುರಲ್ ಆಗಿಯೇ ಇರುತ್ತೆ ಅಂತ ಹೇಳ್ಬೋದು ನಮ್ಮದು ಕಾಫಿ ಪೌಡರು. ಹಾಗಾಗಿ ಇವತ್ತು ನಮ್ಮದು ಕಾಫಿ ನಾಡಲ್ವಾ ಚಿಕ್ಕಮಗಳೂರು, ಹಾಗಾಗಿ ಸ್ವಲ್ಪ ಕಾಫಿ ಬಗ್ಗೆ ಹೇಳೋಣ ಅಂತ. ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಕಾಫಿನ ಬೆಳೆದಿದ್ದು ನಮ್ಮ ಚಿಕ್ಕಮಗಳೂರಲ್ಲಿ. ಅದು ನಿಜವಾಗ್ಲೂ ನಮಗೊಂದು ಹೆಮ್ಮೆ. ಫಸ್ಟು ಯಾರು ಬಾಬಾ ಬುಡನ್ನನವರು ಇಥಿಯೋಪಿಯಾದಿಂದ ಫಸ್ಟ್ 7 ಕಾಫಿ ಬೇಳೆನ ತೊಗೊಂಡು ಬಂದು ಚಂದ್ರಗಿರಿ ಬೆಟ್ಟದಲ್ಲಿ ಹಾಕಿದ್ರು ಅಂತ ಒಂದು ಪ್ರತೀತಿ ಇದೆ. ಇನ್ನು ಕಾಫಿ ಒಂದು ನಮ್ಮದು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬ್ರೈನ್ನ ಆ್ಯಕ್ಟಿವ್ ಮಾಡೋದಕ್ಕೆ ಮತ್ತು ಫುಲ್ ಡೇ ಏನು ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಕಾಫಿ ಒಂದು ಒಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು. ಇನ್ನು ಕಾಫಿನ ನಾವು ಡೈಲಿ 2 ಕಪ್ಸ್ ಕುಡಿಯೋದ್ರಿಂದ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ. ಆದರೆ ಕಾಫಿಗೆ ಯಾವುದೇ ಥರ ಹಾಲು ಮತ್ತು ಸಕ್ಕರೆನ ಹಾಕ್ಕೋಬಾರ್ದು. ಯಾಕೆಂದರೆ ಹಾಲು ಮತ್ತು ಸಕ್ಕರೆನ ಯೂಸ್ ಮಾಡೋದ್ರಿಂದ ಕಾಫಿನ್ ಪೌಡರಿಂದ ಸಿಗೋವಂಥ ಬೆನಿಫಿಟ್ಸ್ ಕಡಿಮೆ ಆಗುತ್ತೆ ಅಥವಾ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಬಾಡಿಗೆ ಬ್ಲ್ಯಾಕ್ ಕಾಫಿ ನಿಜವಾಗ್ಲೂ ಒಂದು ಒಳ್ಳೆ ಡ್ರಿಂಕ್. ಹಾಗಾಗಿ ಈ ಬ್ಲ್ಯಾಕ್ ಕಾಫಿಯಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಇನ್ನು ನಮ್ಮದು ಏನು ಬ್ರೈನ್ನ ಆ್ಯಕ್ಟಿವ್ ಮಾಡೋದಕ್ಕೆ ಬ್ಲ್ಯಾಕ್ ಕಾಫಿಯನ್ನು ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಬ್ರೈನ್ ಯಾವಾಗಲೂ ಅಲರ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಯಾರಿಗಾದ್ರೂ ಮೈಗ್ರೇನ್ ಪ್ರಾಬ್ಲಮ್ ಇದ್ದರೆ ಅಥವಾ ತಲೆನೋವು ಪ್ರಾಬ್ಲಮ್ ಇದ್ದರೆ ಕಾಫಿ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಾಫಿಲಿರೋಂಥ ಒಂದು ಕೆಫಿನ್ ಅನ್ನೋ ಒಂದು ಅಂಶ ಬಾಡಿಲಿರೋಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಬ್ಲ್ಯಾಕ್ ಕಾಫಿ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ಮದು ಬ್ರೈನ್ ಫುಲ್ ಡೇ ಆ್ಯಕ್ಟಿವ್ ಆಗಿರೋದಕ್ಕೆ ಬ್ಲ್ಯಾಕ್ ಕಾಫಿ ಇಸ್ ಎ ಬೆಸ್ಟ್. ಮತ್ತು ನಮ್ಮದು ಲಿವರ್ ಇದೆ ಅಲ್ವಾ, ಲಿವರ್ಗೆ ಬ್ಲ್ಯಾಕ್ ಕಾಫಿ ಅನ್ನೋದು ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಇನ್ನು ಕಾಫಿನ ಸಕ್ಕರೆ ಹಾಕದೆ ನಾವು ಬ್ಲ್ಯಾಕ್ ಕಾಫಿನ ಕುಡಿದ್ರೆ ನಮ್ಮ ಬಾಡಿಲಿರೋವಂಥ ಒಂದು ಟಾಕ್ಸಿಕ್ ಅಂಶನ ಹೊರಗೆ ಹಾಕುತ್ತೆ. ಮತ್ತು ನಮ್ಮದು ಬಾಡಿದು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಈ ಬ್ಲ್ಯಾಕ್ ಕಾಫಿ ನಿಜವಾಗ್ಲೂ ತುಂಬ ಒಳ್ಳೆಯದು. ಇನ್ನು ಬ್ಲ್ಯಾಕ್ ಕಾಫಿಲಿ ವಿಟಮಿನ್ B2, B3, B5, ಮ್ಯಾಂಗನೀಸ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಅಂತ ಒಂದು ಅಂಶಗಳಿರೋದ್ರಿಂದ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಡೈಲಿ 2 ಕಪ್ಸ್ ಕಾಫಿನ ಕುಡಿಯೋದ್ರಿಂದ
ಇದು ಇನ್ಸುಲಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡಿ ನಮ್ಮ ಬಾಡಿಲಿರೋಂಥ ಒಂದು ಸಕ್ಕರೆ ಕಾಯಿಲೆಗೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ಲ್ಯಾಕ್ ಕಾಫಿ ಕೆಲವೊಂದು ಕ್ಯಾನ್ಸರ್ಕಾರಕ ಅಂಶನ ಬಾಡಿಯಿಂದ ಹೊರಗಡೆ ಹಾಕೋದಕ್ಕೆ ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಿಂದ ಯಾರ್ಯಾರಿಗೆ ಸ್ವಲ್ಪ ಡಿಪ್ರೆಷನ್ ಪ್ರಾಬ್ಲಮ್ ಇದೆ ಮತ್ತು ಏನು ಪ್ರೆಷರ್ ಇದೆ ಅದು ಈ ಬ್ಲ್ಯಾಕ್ ಕಾಫಿನ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಬ್ಲ್ಯಾಕ್ ಕಾಫಿನ ಎಷ್ಟು ಕುಡಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಡೈಲಿ ಸ್ಮಾಲ್ 2 ಕಪ್ಸ್ ಅಷ್ಟೇ. ಏಕೆಂದರೆ ಜಾಸ್ತಿ ಕುಡಿಯೋದ್ರಿಂದ ಸ್ವಲ್ಪ ಕಾಫಿ ಹೀಟ್ ಮತ್ತು ಪಿತ್ತಕಾರಕ ಆಗಿರೋದ್ರಿಂದ ಯಾರ ಬಾಡಿ ಹೀಟ್ ಇದೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಇರುತ್ತೆ. ಇನ್ನು ಈ ಕಾಫಿ ಅನ್ನೋದು ನಮ್ಮದು ಏನು ದೇಸಿ ಪಾನೀಯ ಅಲ್ಲ. ಇದು ನಾನು ಫಸ್ಟೇ ಹೇಳ್ದಾಗೆ ಇದನ್ನ ಹೊರಗಡೆಯಿಂದ ತಗೊಂಡು ಬಂದು ಇಲ್ಲಿ ಬೆಳೆಸಿರೋದ್ರಿಂದ ಇದು ನಮ್ಮದು ದೇಸಿ ಪಾನೀಯಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿನ ವೆದರ್ಗೆ ಕಾಫಿ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೇ ಒಳ್ಳೆಯದು. ನಮ್ಮದು ಏನು ಅದರಲ್ಲೂ ನಮ್ಮದು ಇಂಡಿಯಾ, ಅದರಲ್ಲೂ ಕರ್ನಾಟಕ ಬಂದುಬಿಟ್ಟು ಫುಲ್ ಟೆಂಪರ್ ಝೋನಲ್ಲೇ ಇರೋದು, ಅಂದರೆ ಉಷ್ಣವಲಯದಲ್ಲೇ ಇರೋದ್ರಿಂದ ಕಾಫಿನೂ ತುಂಬ ಹೀಟ್ ಇರೋದ್ರಿಂದ ಆದಷ್ಟು ಕಡಿಮೆನೇ ಬಳಸಿದ್ರೆ ತುಂಬ ಒಳ್ಳೆಯದು. ಇನ್ನು ನಮ್ಮ ದೇಸಿ ಪಾನೀಯಗಳು ಯಾವುದ್ಯಾವುದು ಅಂದರೆ ಎಳನೀರು ಮತ್ತು ಮಜ್ಜಿಗೆ, ಜೀರಿಗೆ ನೀರು ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ದೇಸಿ ಪಾನೀಯ ಅಂತಲೇ ಹೇಳ್ಬೋದು. ಇದನ್ನು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ನಮ್ಮದು ವೆದರ್ಗೆ ಸೂಟ್ ಆಗುತ್ತೆ. ಬಟ್ ಕಾಫಿನ ಆದಷ್ಟು ಸ್ವಲ್ಪ ಕಡಿಮೆ ಬಳಸಬೇಕು. ಡೈಲಿ 2 ಕಪ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆದರೆ ಅದು ಬ್ಲ್ಯಾಕ್ ಕಾಫಿನೇ ಆಗಿರಬೇಕು. ಏಕೆಂದರೆ ಸ್ವಲ್ಪ ಸಕ್ಕರೆ ಮತ್ತು ಕಾಫಿ ಏನದು ಸಕ್ಕರೆ ಮತ್ತು ಹಾಲನ್ನ ಯೂಸ್ ಮಾಡಿದ್ರೆ ಇದ್ರ ಬೆನಿಫಿಟ್ಸ್ ಏನೂ ಸಿಗೋದೇ ಇಲ್ಲ. ಜಸ್ಟ್ ಟೇಸ್ಟಿಗಷ್ಟೇ ಕುಡಿಬೇಕಾಗುತ್ತೆ ಮತ್ತು ಅದು ಎಫೆಕ್ಟ್ ಕೂಡ ಆಗ್ಬೋದು ನಮ್ಮ ಬಾಡಿ ಮೇಲೆ. ಹಾಗಾಗಿ ಎಲ್ಲರೂ ಬ್ಲ್ಯಾಕ್ ಕಾಫಿನೇ ಯೂಸ್ ಮಾಡಿ. ನಾನು ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ತುಂಬ ಕಡಿಮೆ, ಯಾವಾಗಲಾದ್ರೂ ಒಂದು ಸಲ ಅಷ್ಟೇ. ಇವಾಗಂತೂ ಇನ್ನೂ ಹಾಲು ಸಕ್ಕರೆ ಹಾಕಿರೋದನ್ನೇ ಜಾಸ್ತಿ ಕುಡಿಯೋದು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾಕೆಂದರೆ ನನ್ನ ಬಾಡಿನೂ ತುಂಬ ಹೀಟು ಮತ್ತು ಸ್ವಲ್ಪ ಪಿತ್ತನೇ. ಹಾಗಾಗಿ ನಾನು ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಇವತ್ತಿನ ಕಾಫಿ ಇನ್ಫಾರ್ಮೇಷನ್. ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಅಷ್ಟೇ. ಇನ್ನು ಇವತ್ತು ಸ್ವಲ್ಪ ಮಳೆ ವೆದರ್ ಇತ್ತಲ್ವ, ಹಾಗಾಗಿ ಹೊರಗಡೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಸ್ವಲ್ಪ ಬೆಂಕಿನ ಕಚ್ಕೊಂಡು ಹೊರಗಡೆ ಊಟ ಮಾಡೋದಕ್ಕೆ ಅಲ್ಲೇ ಹೊರಗಡೆನೇ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಏಕೆಂದರೆ ಫುಲ್ಲು ಕೋಲ್ಡ್ ವೆದರ್ ಇದೆ. ಅದ್ರ ಜೊತೆ ಬೆಂಕಿನ ಕಚ್ಕೊಂಡು ಊಟ ಮಾಡೋದ್ರಿಂದ ನನಗೆ ಒಂಥರ ಫುಲ್ ಬಿಸಿ ಫೀಲ್ ಆಗುತ್ತೆ. ಈ ವೆದರ್ಗೆ ಬೆಂಕಿ ಮುಂದೆ ಊಟ ಮಾಡೋದು ತುಂಬ ಖುಷಿಯಾಗುತ್ತೆ, ಅದು ಒಲೆ ಮುಂದೆ. ಆವಾಗೆಲ್ಲ ನಾವು ಒಲೆ ಕಚ್ಕೊಂಡು ಒಲೆ ಮುಂದೆನೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇವಾಗೆಲ್ಲ TV ಮುಂದೆ ಕೂತ್ಕೊಂಡು ಅದರದ್ದು ಏನು ಇಂಪಾರ್ಟೆನ್ಸ್ ಇದೆ ಅದೆಲ್ಲ ಮರ್ತೋಗ್ತಾ ಇದೆ. ಹಾಗಾಗಿ ಇನ್ನು ನನ್ನ ಮಗ ಅಂತೂ ಒಲೆ ಮುಂದೆ ಕೂತ್ಕೊಂಡು ನನ್ನನ್ನು ಇಮಿಟೇಟ್ ಮಾಡ್ತಾ ಇದ್ದ. ನಾನು ಏನು ಯೂಟ್ಯೂಬಲ್ಲಿ ಇದು ವಾಯ್ಸ್ ಓವರ್ ಮಾಡ್ತೀನಿ, ಅದನ್ನು ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಇವಾಗ ನಾವು ಬೆಂಕಿ ಕಚ್ಚುತ್ತಾ ಇದ್ದೀವಿ. ಈಗ ಕತ್ಲಾದ್ಮೇಲೆ ಬೆಂಕಿ ಕಚ್ಕೊಳ್ಳಿ. ಮಳೆ ಏನಂದ್ರೆ ಕತ್ಲಾದ್ಮೇಲೆ ಮಳೆ ಬರುತ್ತಲ್ಲ, ಬೆಂಕಿ ಸುಟ್ಟಿರ್ತಿರಲ್ಲ, ಆಮೇಲೆ ಹಂಗೆ ಬಿಟ್ಟಿರ್ತಿರಲ್ಲ, ಆ ಮಳೆ ಬಂದಾಗ ಹೋಗುತ್ತೆ. ಬೆಂಕಿ ಪಟ್ಟಣ ನೀವು ಹೊರಗಡೆ ಇಟ್ಟಿರ್ತೀರಲ್ಲ, ಅದು ಆಮೇಲೆ ನೆಂದೋಗಿರುತ್ತೆ. ಆಮೇಲೆ ಮತ್ತೆ ನೀವು ಬೆಂಕಿ ಕಚ್ಚಿರ್ತಿರ್ತಿಲ್ಲ, ಅವಾಗ ನೀವು ಹೋಗಿರುತ್ತೆ. ಅದು ಬೆಂಕಿ ಕಚ್ಚಕ್ ಆಗಿರ್ಲಿಲ್ಲ. ಥ್ಯಾಂಕ್ ಯು. ವೆಲ್ಕಮ್ ಯೂಟ್ಯೂಬ್.